ನಮಸ್ತೆ. ಕರ್ನಾಟಕ ನಾಡಿನ ಜನತೆಗೆ ಹೊಸ ವರ್ಷದ ಶುಭಾಶಯಗಳನ್ನು ಕೋರುತ್ತಾ, ಸುವರ್ಣ ಕರ್ನಾಟಕ ಹಿತರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದಂಥ ನಾಗರಾಜ್ ಅವರು ಶುಭವನ್ನು ಕೋರುತ್ತಿದ್ದೇವೆ ಎಲ್ಲರಿಗೂ. ಏನು ವಿಷಯ ಏನಪ್ಪ ಅಂದರೆ, ಸಾಯಿ ಫ್ರೀಡಮ್ ಫೌಂಡೇಶನ್ ಮಾಲೀಕರಾದಂಥ ಪ್ರದೀಪ್ ದುಬೆ ಅವರು ಬಹಳ ಸಮಾಜ ಸೇವೆ ಮಾಡ್ತಾ ಇದ್ದಾರೆ, ಮಾಡಿಕೊಂಡು ಬರ್ತಾ ಇದ್ದಾರೆ. ಜನಗಳಿಗೆ ಯಾರ್ಯಾರ ಕೈಯಲ್ಲಿ ಏನೇನು ಆಗಲ್ವೋ ಅದನ್ನು ಇವರು ಸಹಕಾರ ಮಾಡಿ, ಸಹಾಯ ಮಾಡಿ ಜನರಿಗೆ ಸರಿಪಡುವಂಥ ಕೆಲಸಗಳು ಮಾಡ್ತಾ ಇದ್ದಾರೆ. ದೇವರು ಅವರಿಗೆ ಆರೋಗ್ಯ, ಆಯಸ್ಸು, ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಮ್ಮ ಸಂಘಟನೆಯಿಂದ ಅವರಿಗೆ ಶುಭ ಕೋರ್ತಾ ಇದ್ದೀವಿ. ಏನು ವಿಚಾರಪ್ಪ ಅಂದರೆ, ತಾವುಗಳು ಕೂಡ ಅಷ್ಟೇ ಹೇಳೋದು, ಎಷ್ಟು ಲಿಮಿಟ್ ಇರುತ್ತೋ ಆ ಲಿಮಿಟಲ್ಲಿ ಹೋಗಿ ಮೀರಬೇಡಿ ದಯವಿಟ್ಟು. ಎಲ್ಲರೂ ಸಹಜ, ತಗೊಳ್ಳೋದು ಸಹಜ ಇದೆ, ಮಾಡೋದು ಸಹಜ ಇದೆ, ಎಣ್ಣೆ ಹೊಡೆಯೋದು, ಕುಡಿಯೋದು ಎಲ್ಲ ಸಹಜ ಇದೆ. ಆದರೆ ಮಿತಿ ಮೀರಿ ಹೋಗ್ಬಾರ್ದು ದಯವಿಟ್ಟು. ನಮ್ಮ ಜನತೆಗೆ ಹೇಳೋದು ಇಷ್ಟೇ, ಮಿತಿ ಮೀರಿ ಯಾವುದು ಹೋಗ್ಬೇಡಿ. ಕಳೆ ಕೇಳ್ಕೊತೀನಿ, ಎಲ್ಲರಿಗೂ ಒಳ್ಳೇದಾಗುತ್ತೆ. ನಿಮ್ಮ ಸಂಸಾರ ಎಲ್ಲ ಭಾಳ ಅದ್ಭುತವಾಗಿ ಚೆನ್ನಾಗಿ ಬರುತ್ತೆ. ನಿಮ್ಮನ್ನೇ ನಂಬಿ ಮಕ್ಕಳು, ಹೆಂಡತಿ, ನೆಂಟರು, ಬಂಧು ಬಳಗರು ಎಲ್ಲರೂ ಇದ್ದಾರೆ. ಅವ್ರು ಯಾರಿಗೂ ನೋವಾಗ್ದಿರೋ ಥರ ನೋಡ್ಕೊಳ್ಳಿ ದಯವಿಟ್ಟು. ಏನೇ ಮಾಡಿದ್ರು ಮುಂದಕ್ಕಾದ್ರೂ ಎಚ್ಚೆತ್ಕೊಳ್ಳಿ. ಏನೇ ಮಾಡಿದ್ರು ಮಿತಿ ಮೀರಿ ಹೋಗಬೇಡಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಪ್ರದೀಪ್ ದುಬೆ ಅವ್ರಿಗೆ ನಾವು ಎಷ್ಟೇ ಹೊಗಳೋದು ಸಾಲದು. ಅವ್ರಿಗೆ ಬಡವರ ಬಂಧು ಅಂದ್ರೂ ತಪ್ಪಾಗಲಾರ್ದು, ಅಷ್ಟು ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ದೇವರು ಇನ್ನೂ ಅವ್ರಿಗೆ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಜೈ ಕರ್ನಾಟಕ. ಮತ್ತೆ ಎಲ್ರಿಗೂ ಮೊದಲನೇದಾಗಿ ನಾಡಿನ ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಜೊತೆಗೆ 2026ನೇ ಹೊಸ ವರ್ಷ ಏನ್ ಬರ್ತಾ ಇದೆ, ಹೊಸ ವರ್ಷದ ಶುಭಾಶಯಗಳು ಕೂಡ ನಾನು ಎಲ್ಲರೂ ನಾಡಿನ ಜನತೆಗೆ ಕೋರಕ್ ಇಷ್ಟಪಡ್ತೇನೆ. ಇವತ್ತಿನ ದಿವಸ ಒಂದು ಏನು ಸುವರ್ಣ ಕರ್ನಾಟಕ ಹಿತರಕ್ಷಣಾ ವೇದಿಕೆ ಅಂತ ವೇದಿಕೆ ಏನ್ ಮಾಡ್ಕೊಂಡಿದ್ದಾರೆ, ನಮ್ಮ ಕೆಚ್ಚದೆ ಕನ್ನಡಿಗ ಶ್ರೀ ನಾಗರಾಜ್ ಅವರು ಮತ್ತೆ ಅವ್ರ ತಂಡದವರು ಕನ್ನಡ ರಾಜ್ಯೋತ್ಸವನ ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ, ಮತ್ತೆ ಇವ್ರಿಗೆ ಮತ್ತೆ ತಾಯಿ ಭುವನೇಶ್ವರಿ ಇನ್ನೂ ಹೆಚ್ಚಿನ ಸಮಾಜ ಸೇವೆ, ಕರುನಾಡ ಸೇವೆ ಮಾಡಕ್ ಅವಕಾಶ ಮಾಡ್ಕೊಡ್ಲಿ, ಕಾರ್ಯಕ್ರಮ ಸಕ್ಸಸ್ ಆಗ್ಲಿ, ಒಳ್ಳೇದಾಗ್ಲಿ ಅಂತ ಹೇಳಕ್ ಬಯಸ್ತೇನೆ. ಧನ್ಯವಾದಗಳು. ನಮ್ಮ ಕಡೆಯಿಂದ ಒಂದು ಪ್ರಶ್ನೆ, ನೀವು ಸಾಯಿ ಫೌಂಡೇಶನ್ ಸ್ಟಾರ್ಟ್ ಮಾಡಿದಿರಲ್ಲ, ಸೊ ಇದ್ರ ಉದ್ದೇಶ ಏನು ಅಂತ ಹೇಳಲಿಕ್ಕೆ? ಯಾರು ನಿರ್ಗತಿಕರಿರ್ತಾರೆ, ಯಾರು ಒಬ್ಬ ಮನುಷ್ಯ ಸಮಾಜದಲ್ಲಿ ಒಂದು ಆಲ್ಕೋಹಾಲ್ ಆಗಿರ್ಬೋದು, ಒಂದು ಇಂಜೆಕ್ಷನ್ಸ್ ಆಗಿರ್ಬೋದು, ಮತ್ತೆ ಹೆರಾಯಿನ್, ಕೊಕೈನ್, ಮತ್ತೆ ಈ ಮಾದಕ ವಸ್ತುಗಳೇನಿರ್ತವೆ, ಮಾದಕ ವ್ಯಸನಕ್ಕೆ ಯಾರು ತುತ್ತಾಗಿರ್ತಾರೆ ಅಂತವ್ರನ್ನ ನಾವು ಕರ್ಕೊಂಡ್ಬಂದು ಫ್ರೀಯಾಗಿ ಆಗಿರ್ಬೋದು ಅಥವಾ ಫೀಸ್ ತಗೊಂಡ್ಬೋದು, ಅದು ಬೇರೆ ವಿಚಾರ. ಆದ್ರೆ ಈ ವ್ಯಸನ ಮುಕ್ತ ಸಮಾಜ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಕಂಕಣಬದ್ಧರಾಗಿ ಕಂಕಣ ತೊಟ್ಟು ನಾವು ಶ್ರೀಯುತ ಪ್ರದೀಪ್ ದುಬೆ ಅವರ ನೇತೃತ್ವದಲ್ಲಿ ಈ ಒಂದು ಸಂಸ್ಥೆ ಸ್ಥಾಪನೆ ಆಗಿ 18 ವರ್ಷ ಆಗಿ 19ನೇ ವರ್ಷಕ್ಕೆ ಕಾಲಿಟ್ಟಿದೆ. ಸೊ 19 ವರ್ಷಗಳಿಂದ ನಾವು ಸುಮಾರು ಸಾವಿರಾರು ಜನಕ್ಕೆ ವ್ಯಸನ ಮುಕ್ತರಾಗಿ ಆಚೆ ಕಡೆ ಒಂದು ಒಳ್ಳೆಯ ಸ್ವಸ್ಥ ಸಮಾಜ, ಅಂದ್ರೆ ಒಂದು ಆರೋಗ್ಯಕರ ಸಮಾಜನ ನಿರ್ಮಾಣ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆ ಒಂದು ಉದ್ದೇಶ ಇಟ್ಕೊಂಡು ಈ ಸಂಸ್ಥೆ ನಾವು ಸ್ಥಾಪನೆ ಮಾಡಿರೋದು ಸರ್. ಸೊ ಇದು ಯಾವ ಸ್ಥಳ ಇದೆ ಅಂತ ಹೇಳಲಿಕ್ಕಾಗತ್ತ ನೀವು? ಸರ್ ಇದು ನೆಲಮಂಗ್ಲ ಬೂದಿಹಾಳ ಸರ್. ಇದು ನೆಲಮಂಗ್ಲ ಬಿಟ್ಟು ತುಮಕೂರು ಹೈವೇ ಅಲ್ಲಿ ಲೆಫ್ಟ್ ಗೆ ಬರುತ್ತೆ, ಎಡಗಡೆ ಬರುತ್ತೆ ತುಮಕೂರು ರೋಡ್. ನೆಲಮಂಗ್ಲದಿಂದ ಬಂದಾಗ ಬೆಂಗಳೂರಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್? ಬ್ಯಾಂಗ್ಳೂರಿಂದ ಇಲ್ಲಿಗೆ 25 ಕಿಲೋಮೀಟರ್ ಇದೆ ಸರ್. ಸೊ ನಿಮ್ದು ಫೋನ್ ನಂಬರ್ನ ಹೇಳಲಿಕ್ಕಾಗತ್ತಾ? ಖಂಡಿತ ಸರ್, ಹೇಳ್ತೀವಿ. ಹೇಳಿ. 7411537761. ಓಕೆ, ಧನ್ಯವಾದ. ನಿಮ್ಗೂ ಸಹ ನಮ್ಮ ಕನ್ನಡ ಸುವರ್ಣ ಕರ್ನಾಟಕ ಹಿತರಕ್ಷಣಾ ವೇದಿಕೆಯಿಂದ ಬಂದಿರತಕ್ಕಂಥ ನಾಗರಾಜ್ ಅವ್ರ ಕಡೆಯಿಂದ ಮತ್ತೆ ಅವರ ತಂಡದಿಂದ ಧನ್ಯವಾದ ಹೇಳ್ತಾ ಇದೀವಿ. ಯಾಕೆಂದ್ರೆ ಸಮಾಜದಲ್ಲಿ ಇವತ್ತು ತುಂಬಾ ಒಂದು ಏನು ದುಶ್ಚಟಗಳು ಅಂತ ಏನ್ ಹೇಳ್ತಾರೆ, ಆ ದುಶ್ಚಟಗಳಲ್ಲಿ ಈ ಆಲ್ಕೋಹಾಲು ಮತ್ತೆ ಅಫಿಮು, ಹೆರಾಯಿನ್ಸ್, ಡ್ರಗ್ಸ್ ಏನಿದೆ ಅದನ್ನೆಲ್ಲ ತಗೊಂಡು ತಮ್ಮ ದೇಹನೂ ಇದ್ ಮಾಡಿ ಸಮಾಜದಲ್ಲಿರ್ತಕ್ಕಂಥ ಅವರ ಮನೆಗಳನ್ನು ಸಹ ಹಾಳು ಮಾಡ್ಕೊಳ್ತಾ ಇದಾರೆ. ಅಂಥದ್ನ ಮತ್ತೆ ಮನೆ ಸರಿ ಮಾಡ್ಲಿಕ್ಕೆ ನಿಮ್ಮ ಒಂದು ಕಂಕಣ ತೊಟ್ಟು ನಿಂತಿದ್ದೀರಾ. ಮತ್ತೆ ಡಾಕ್ಟರ್ ಪ್ರದೀಪ್ ದುಬೆ ಅವ್ರ ಮುಖಾಂತರ ಏನು ಒಂದು ಸಂಸ್ಥೆ ಕಟ್ಕೊಂಡು ನಡೆಸ್ತಾ ಇದ್ದೀರಾ. ಸೊ ಇದು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಜನಗಳ ಪ್ರೋತ್ಸಾಹ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಮದ್ಯ ವ್ಯಸನಿಗಳನ್ನ ಒಂದು ವಿಮುಕ್ತರಾಗಿ ಸಮಾಜಕ್ಕೆ ಸೇರಿಸ್ಬೇಕು ಅನ್ನೋದು ನಮ್ಮ ಒಂದು ಸಂಸ್ಥೆಯ ಒಂದು ಕಳಕಳಿಯ ಒಂದು ಬೇಡಿಕೆ ಆಗಿರುತ್ತೆ. ಸೊ ಅದಕ್ಕೆ ನೀವು ಕಂಕಣ ತೊಟ್ಟಿದ್ದೀರಾ. ನಮ್ಮ ಕಡೆಯಿಂದ ಏನು ಒಂದು ಆಗ್ಬೇಕು ಸಮಾಜಕ್ಕೆ, ಅದನ್ನ ನಮ್ಮ ಕಡೆಯಿಂದನೂ ಸಹ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಧನ್ಯವಾದಗಳು. ಧನ್ಯವಾದಗಳು ಸರ್, ತಮಗೂ.
ಇದು